ಎಲ್ಲರಿಗೂ ನಮಸ್ಕಾರ. ಇದು ನ್ಯೂಸ್ ಆ್ಯಂಡ್ ವ್ಯೂಸ್. ನಾನು ಶಶಿಧರ್ ಭಟ್. ನಾನು ಇವತ್ತು ತಮ್ಮ ಎದುರು ಮಾತನಾಡುತ್ತಿರುವ ವಿಚಾರ ಕೆರಗೋಡಿನಲ್ಲಿ ನಡೆದಂತಹ ಧ್ವಜ ವಿವಾದ. ಈ ವಿವಾದದ ಮೂಲ ಯಾವುದು? ಯಾರು ಈ ವಿವಾದವನ್ನು ಪ್ರಾರಂಭ ಮಾಡಿದ್ದು? ಇದರ ಹಿನ್ನೆಲೆ ಏನು? ಈ ಬಗ್ಗೆ ಮಾತನಾಡುವಾಗ ಪ್ರಥಮವಾಗಿ ನಾನು ಒಂದು ವಿಚಾರವನ್ನು ಪ್ರಸ್ತಾಪಿಸಬೇಕು. ಅದು ಈ ಹೊತ್ತಿನ ಸುದ್ದಿ. ಈ ಸುದ್ದಿಯ ಬಗ್ಗೆ ಒಂದೆರಡು ನಿಮಿಷ ವಿಶ್ಲೇಷಣೆ ಮಾಡಿ ನಾನು ಈ ಕೆರಗೋಡು ವಿಚಾರಕ್ಕೆ ಬರ್ತೀನಿ. ಅದು ಕಾಂಗ್ರೆಸ್ ಲೋಕಸಭಾ ಸದಸ್ಯರಾಗಿರುವ ಡಿ.ಕೆ. ಸುರೇಶ್ ಅವರು ನೀಡಿರುವ ಒಂದು ಹೇಳಿಕೆ. ದಕ್ಷಿಣ ಭಾರತದ ಬಗ್ಗೆ ಕೇಂದ್ರ ಸರ್ಕಾರದ ತಾರತಮ್ಯ ಏನಿದೆ ಅದು ಹೀಗೆ ಮುಂದುವರೆದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಡಬೇಕಾಗತ್ತೆ ಅಂತ. ಇದಕ್ಕೆ ಈಗಾಗಲೇ ಪ್ರತಿಕ್ರಿಯೆಗಳು ಪ್ರಾರಂಭ ಆಗಿವೆ. ಆದರೆ ಈ ಮಾತಿನ ಹಿನ್ನೆಲೆ ಇರುವುದು ಅಂದರೆ ದಕ್ಷಿಣ ಭಾರತದ ತೆರಿಗೆ ಸಂಗ್ರಹದ ಬಹುಪಾಲು ಉತ್ತರ ಭಾರತಕ್ಕೆ ಹೋಗುತ್ತೆ ಅಂತ ಕಳಕಳಿ ಕಾಡ್ತಾ ಇದೆ. ಆ ಬಗ್ಗೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಮಾತನಾಡುವ ವಿಚಾರ ಈ ಕೆರಗೋಡು ಧ್ವಜ ವಿವಾದದ ಬಗ್ಗೆ. ಈ ವಿವಾದದ ಹಿನ್ನೆಲೆ ಯಾರು ಹುಟ್ಟು ಹಾಕಿದ್ದು? ಯಾರು ಬೆಂಕಿ ಹಚ್ಚಿದ್ದು? ಯಾರು ಅದು ಎಲ್ಲೆಡೆ ಸ್ಪ್ರೆಡ್ ಆಗುವಂತೆ ಮಾಡಿದ್ದು? ಇದಕ್ಕೆ ಸರಳವಾದ ಉತ್ತರ ಕೊಡೋದಾದರೆ ಸಂಘ ಪರಿವಾರ ಈ ಒಂದು ಮಂಡ್ಯ ಏನಿದೆ ಹಳೆ ಮೈಸೂರು ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವ ಯತ್ನ ನಡೆಸಿತ್ತು ಅಂತ. ಇದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. BJP ಇದನ್ನು ಬಳಸಿಕೊಳ್ಳುವ ಯತ್ನವನ್ನು ಮಾಡಿತ್ತು. ಇದರ ಬಗ್ಗೆಯೂ ಅನುಮಾನ ಬೇಕಾಗಿಲ್ಲ. ಅದು ಶ್ರೀರಂಗಪಟ್ಟಣದ ಗಲಾಟೆ ಇರ್ಬೋದು, ಅದು ಹನುಮಂತನಿಗೆ ಸಂಬಂಧಪಟ್ಟಿದ್ದು. ಹಾಗೆಯೇ ಹಿಜಾಬ್ ಗಲಾಟೆ ಇರ್ಬೋದು. ಅದರ ನಂತರ ನಂಜೇಗೌಡ ಕರೇಗೌಡ ಅಂತ ಪ್ರಾರಂಭ ಮಾಡಿದ್ರು. ಇದು ಯಾವುದೂ ನಿರೀಕ್ಷಿತ ಪರಿಣಾಮವನ್ನು ಬೀರಲೇ ಇಲ್ಲ. BJPಗೆ ಬೇಕಾದ ಒಂದು ನೆಲೆ ಇತ್ತಲ್ಲ, ಆ ನೆಲೆಯನ್ನು ಒದಗಿಸ್ಕೊಟ್ಟಿಲ್ಲ. ಆಗ BJPಯ ಥಿಂಕ್ ಟ್ಯಾಂಕ್, ನಾಗ್ಪುರದ ಥಿಂಕ್ ಟ್ಯಾಂಕ್ ಯೋಚನೆ ಮಾಡಿದ್ದು JDSನ ಜೊತೆಗಿನ ಸಂಬಂಧ. JDSನ ಜೊತೆಗಿನ ಸ್ನೇಹ ತಮಗೆ ಶಕ್ತಿಯನ್ನು ತುಂಬುತ್ತೆ ಮತ್ತು ಹಳೆ ಮೈಸೂರು ಪ್ರದೇಶದಲ್ಲಿ BJPಗೆ ಲಾಭ ಆಗುತ್ತೆ ಅನ್ನುವುದು ಈ ಥಿಂಕ್ ಟ್ಯಾಂಕ್ನ ಆಲೋಚನೆ ಆಗಿತ್ತು. ಅದಾದ ಮೇಲೆ ಬೆಳವಣಿಗೆಗಳು ನಮಗೆ ಗೊತ್ತು. JDS BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈಗ ಇಬ್ಬರೂ ಸೇರಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಸೇರಿ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಾಬಲ್ಯವನ್ನು ಸ್ಥಾಪಿಸೋದು ಅಂತ. ಇದೊಂದು ರೀತಿ ಪ್ರಿಯಾಂಬಲನ್ನು ತಮಗೆ ನಾನು ಹೇಳಿದೆ. ಈ ಬಗ್ಗೆ ನಾನು ಮಾತನಾಡಬೇಕಾಗಿಲ್ಲ. ನಾನು ಒಂದೆರಡು ದಿನದಿಂದ ಈ ಬಗ್ಗೆ ಮಾತನಾಡಿದ್ದೆ. ಹಾಗಿದ್ದರೆ ಕೆರಗೋಡು ಘಟನೆ ಹಿನ್ನೆಲೆ ಏನು? ಅದು ಇವತ್ತು JDSನ ಒಬ್ಬ ನಾಯಕರು ವ್ಯಕ್ತಪಡಿಸಿದ ಅಭಿಪ್ರಾಯದಲ್ಲಿ ಸ್ಪಷ್ಟ ಆಗುತ್ತೆ. ಅವರು ಪುಟ್ಟರಾಜು ಅವರು ಹೇಳಿದ ಮಾತುಗಳೇನಿವೆ ಅದು ಈ ಒಂದು ನಿಗೂಢ ಬೆಳವಣಿಗೆಯ ಕಾರ್ಯಾಚರಣೆ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ಹೇಳಿದ್ದಾರೆ. ಅವರು ಏನು ಹೇಳಿದ್ರು ಹಾಗಿದ್ದರೆ ಮಾಜಿ ಸಚಿವ ಪುಟ್ಟರಾಜು ಅವರು ಅದನ್ನು ಮೊದಲು ನಾವು ನೋಡಬೇಕು. ಆ ಮಾತಿನ ಹಿಂದೆ ಏನಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಅವರು ಹೇಳಿದ್ದು ಮೊದಲನೇದಾಗಿ ಈ ಉದ್ವಿಗ್ನ ಪರಿಸ್ಥಿತಿ ಮಂಡ್ಯದಲ್ಲಿ ಕೆರಗೋಡಿನಲ್ಲಿ ಪ್ರಾರಂಭ ಆಗುವುದಕ್ಕೆ ಮಂಡ್ಯದ ಶಾಸಕ ರವಿಕುಮಾರ್ ಅವರು ಕಾರಣ ಅನ್ನೋದು ಅವ್ರ ಮೊದಲ ಆರೋಪ. ಹಾಗಿದ್ದರೆ ಯಾಕೆ ಅವರು ಕಾರಣ ಆದದ್ದು ಹೇಗೆ? ಅವರು ಉದ್ವಿಗ್ನ ಪರಿಸ್ಥಿತಿಗೆ ಹೇಗೆ ಕಾರಣರಾದರು? ಈ ಪ್ರಶ್ನೆಗೆ ಉತ್ತರ ನೀಡ್ತಾ ಸನ್ಮಾನ್ಯ ಪುಟ್ಟರಾಜು ಅವರು ಇನ್ನೊಂದೆರಡು ನಿಗೂಢ ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ. ಅವರು ಹೇಳ್ತಾರೆ, ಒಂದು ಪಕ್ಷಾತೀತವಾಗಿ ಇಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡುವ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಶಾಸಕರು ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡಿದರು ಅಂತ. ಇದರ ಬಗ್ಗೆಯೂ ನಾವು ಹೆಚ್ಚು ಆಕ್ಷೇಪ ವ್ಯಕ್ತಪಡಿಸಬೇಕಾಗಿಲ್ಲ. ಯಾಕಂದರೆ ಧ್ವಜಸ್ತಂಭದಲ್ಲಿ ಯಾವ ಧ್ವಜ ಹಾರಾಡುತ್ತೆ ಅನ್ನೋದು ಮಹತ್ವವಾದ್ದು. ಧ್ವಜಸ್ತಂಭ ಒಂದು ದೇವಸ್ಥಾನ ಇರುವಲ್ಲೋ ಇನ್ನೆಲ್ಲೋ ಧ್ವಜಸ್ತಂಭಗಳ ನಿರ್ಮಾಣ ಮಾಡ್ತಾರೆ. ಯಾವುದೋ ರಸ್ತೆಯಲ್ಲಿ ಧ್ವಜಸ್ತಂಭ ಮಾಡ್ತಾರೆ, ಕನ್ನಡ ಹೋರಾಟಗಾರರು ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ. ಆದರೆ ಹಾರಿಸುವ ಧ್ವಜ ಯಾವುದು? ಅದಕ್ಕೆ ಧರ್ಮದ ಲೇಪನ ಇದೆಯೇ? ಇದು ಮುಖ್ಯವಾದ ಪ್ರಶ್ನೆ. ಯಾವುದೋ ದೇವಸ್ಥಾನದ ಒಳಗಡೆ ಯಾವುದೋ ಒಂದು ಧ್ವಜ ಹಾರಿಸುವುದಕ್ಕೂ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧ್ವಜವನ್ನು ಹಾರಿಸೋದಕ್ಕೂ ವ್ಯತ್ಯಾಸ ಇದೆ.
ಇರುವೆ ಅವರು ಇನ್ನೊಂದು ಮಾತನ್ನು ಹೇಳಿದರು. ಅವರು ಇದು ಬಹಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಒಬ್ಬರು JDS ಮುಖಂಡರಂತೆ ಅವರು, ರಾಮಚಂದ್ರ ಅಂತ, ರಾಮಚಂದ್ರ, ರಾಮಚಂದ್ರನೂ ಇರ್ಬೋದು, ರಾಮಚಂದ್ರನೂ ಚಂದ್ರನು. ಅವರು ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವುದಕ್ಕೆ ಹೊರಟಿದ್ದರು. ಅದು ಎಲ್ಲಿ? ಮಾರಗೌಡನ ಹಳ್ಳಿ ಅಂತ. ಆ ಮಾರಗೌಡನ ಹಳ್ಳಿಯಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಆಗಬೇಕಾಗಿತ್ತು. ಅದಕ್ಕೆ HD ಕುಮಾರಸ್ವಾಮಿ ಅವರನ್ನು ಕರೆದಿದ್ದರು. ಫೈನ್, ನೀವು ಯಾವುದೋ ದೇವಸ್ಥಾನ ಮಾಡ್ತೀರಿ, ಒಬ್ಬ ರಾಜಕೀಯ ನಾಯಕರನ್ನು ಕರಿತೀರಿ, ಮಾಡ್ತೀರಿ, ಓಕೆ. ಆದರೆ ಈ ದೇವಸ್ಥಾನದ ಉದ್ಘಾಟನೆಗೆ ಸ್ಥಳೀಯ ಶಾಸಕರನ್ನು ಕರೆದಿರಲಿಲ್ಲ. ಅದಕ್ಕೂ ನಾನು ಆಕ್ಷೇಪ ಅಂತ ಹೇಳಲ್ಲ. ಯಾರೊಬ್ಬರು ದೇವಸ್ಥಾನ ಕರೀತಾರೋ ಸ್ಥಳೀಯ ಶಾಸಕರು ಕರೆದರೂ ಅಷ್ಟೇ, ಬಿಟ್ಟರು ಅಷ್ಟೇ, ಅದರಿಂದ ಆಗಬೇಕಾದ್ದು ಏನೂ ಇಲ್ಲ. ಆದರೆ ಅಲ್ಲಿ ದೇವಾಲಯದ ಉದ್ಘಾಟನೆ HDK ಅವ್ರನ್ನ ಕರೆದಿದ್ದರು. ಅದನ್ನು ಇನ್ನೊಂದು ಮಾತು ಹೇಳ್ತಾರೆ. ಆಗ ಸನ್ಮಾನ್ಯ ಕುಮಾರಸ್ವಾಮಿಯವರು ಧ್ವಜಸ್ತಂಭಕ್ಕೆ ಪೂಜೆ ಮಾಡಿದರು. ಧ್ವಜಸ್ತಂಭದ ಪೂಜೆ ಆವಾಗ ಕುಮಾರಸ್ವಾಮಿಯವರಿಂದ ಪ್ರಾರಂಭ ಆಯಿತು. ಒಂದೆಡೆ ದೇವಾಲಯದ ಉದ್ಘಾಟನೆ, ಅದು ತಪ್ಪಲ್ಲ. ಊರಿಗೆ ಒಂದು 100 ದೇವರುಗಳಿರ್ತಾರೆ, ದೇವರಿರಲಿ, ದೇವರು ಇರಕೂಡ್ದು ಅನ್ನೋದು ಮೂರ್ಖತನ. ಆದರೆ ಆ ದೇವರನ್ನು ಯಾಕೆ ಬಳಸ್ಕೊತೀರಿ ನೀವು? ಆ ದೇವರನ್ನು ನೀವು ಪ್ರಾರ್ಥನೆ ಮಾಡೋದಕ್ಕೆ ಬಳಸ್ತೀರಾ, ಪೂಜೆ ಮಾಡೋದಕ್ಕೆ ಬಳಸ್ತಾರೆ, ರಾಜಕೀಯಕ್ಕೆ ಬಳಸ್ತಾರೆ? ದಿಸ್ ಇಸ್ ಒನ್ ಕ್ವೆಶ್ಚನ್. ಸೆಕೆಂಡ್, ಧ್ವಜಸ್ತಂಭ ಹೇಳಿದೆ. ಧ್ವಜಸ್ತಂಭದ ಪೂಜೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಧ್ವಜಸ್ತಂಭದ ಪೂಜೆಯನ್ನು ಮಾಡಿದ್ರು, ಅವತ್ತೇ ಮಾಡಿದ್ರಂತೆ ಅವರು. ಇದು ಸ್ಥಳೀಯ ಶಾಸಕರನ್ನು ಕೆರಳಿಸಿತು ಅನ್ನೋದು ಸನ್ಮಾನ್ಯ ಪುಟ್ಟರಾಜು ಅವರ ಆರೋಪ. ಅವ್ರಿಗೆ ಕೆರಳಿಸ್ತೋ ಬಿಡ್ತೋ ನಮ್ಗೆ ಗೊತ್ತಿಲ್ಲ, ಅದು ರವಿಕುಮಾರ್ ಅವರೇ ಹೇಳಬೇಕು. ಅವ್ರಿಗೆ ಕೆರಳಿದ್ರ, ಇನ್ನೊಂದು ಮಾಡಿದ್ರ. ಮತ್ತು ನಂತರದ ಧ್ವಜಸ್ತಂಭದ ಗಲಾಟೆಗೂ ಹನುಮತ್ ಧ್ವಜ ಏನಿದೆ ಅದರ ಧ್ವಜಾರೋಹಣಕ್ಕೂ ನಂತರ ನಡೆದ ಗಲಾಟೆಗಳಿಗೂ ಏನು ಸಂಬಂಧ ಇದೆ ನನಗೆ ಗೊತ್ತಿಲ್ಲ. ಬಟ್ ಪುಟ್ಟರಾಜು ಅವರು ಇದಕ್ಕೆ ಒಂದು ಸಂಬಂಧವನ್ನು ಕಲ್ಪಿಸ್ತಿದ್ದಾರೆ. ಒಟ್ಟಾರೆಯಾಗಿ ಅವರು ಸ್ಥಳೀಯ ಶಾಸಕರ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆರೋಪ ಮಾಡ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಚಲುವರಾಯಸ್ವಾಮಿ ಅವರು ಆರೋಪ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಾನು ಇವತ್ತು ಮಾತನಾಡೋಕ್ಕೆ ಹೋಗಿಲ್ಲ. ಎಷ್ಟಿದ್ರೂ ಕೂಡ ಅವರೊಂಥರ ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಚಡ್ಡಿ ದೋಸ್ತರಾಗಿದ್ದರು. ಅಷ್ಟಾತ್ಮೀಯತೆ, ಹಗಲು ರಾತ್ರಿ ಎಲ್ಲ ಅವ್ರ ಮೀಟಿಂಗ್ಗಳು ನಡೀತಿದ್ವು, ಎಲ್ಲೆಲ್ಲೋ ಮೀಟಿಂಗ್ಗಳು ನಡೀತಿದ್ವು ಬೆಳಗಿನ ಜಾವದವರೆಗೆ. ಅದ್ರ ಬಗ್ಗೆ ನಾನು ಮಾತನಾಡೋದು, ಅದು ವೈಯಕ್ತಿಕ, ಮಾತನಾಡಕೂಡ್ದು. ಆದರೆ ಈ ಒಂದು ಧ್ವಜ ಸ್ತಂಭದ ಪೂಜೆ ಮತ್ತು ದೇವಸ್ಥಾನದ ಉದ್ಘಾಟನೆಗೆ ಕುಮಾರಸ್ವಾಮಿ ಹೋಗಿದ್ದು, ಇಡೀ ಮಂಡ್ಯದಲ್ಲಿ ಈ ಒಂದು ಧ್ವಜಸ್ತಂಭದ ಒಂದು ವಿವಾದ ಏನು ಪ್ರಾರಂಭ ಆಯಿತು ಅದರ ಮೂಲ ಅದನ್ನು ಹೇಳೋದಕ್ಕೆ ಹೊರಟಿದ್ದೆ ನಾನು. ಕುಮಾರಸ್ವಾಮಿಯವರು ಎಸ್ಪೆಷಲಿ ರೈತ ಪರವಾದ ನಾಯಕರು. ಐ ಹ್ಯಾವ್ ನೋ ಆಬ್ಜೆಕ್ಷನ್ ಫಾರ್ ದ್ಯಾಟ್. ಹಾಗೆ ದೇವೇಗೌಡರು ನೀರಾವರಿ ವಿಚಾರದ ಬಗ್ಗೆ ಅವರೊಬ್ಬರೇ ತಜ್ಞರು. ನೀರಾವರಿ ವಿಚಾರಗಳ ಬಗ್ಗೆ, ರೈತರ ಬಗ್ಗೆ ಸದಾ ಹೋರಾಟ ಮಾಡ್ತಾ ಬಂದವರು. ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯದಂಥ ಕಾರ್ಯಕ್ರಮ ಹಾಕಿದವರು, ರೈತರ ಸಾಲ ಮನ್ನಾ ಮಾಡಿದವರು. ಅದು ಎಲ್ಲದಕ್ಕೂ ಕೂಡ ನನ್ನ ಗೌರವ ಇದೆ. ಆದರೆ ಹೀಗೆ ರೈತ ಪರವಾಗಿ ಇದ್ದಂಥ ಒಬ್ಬ ನಾಯಕರು ಕೇಸರಿ ಪರವಾಗಿ ಬದಲಾದದ್ದು ಮತ್ತು ಕೆರಗೋಡು ಗಲಾಟೆಗೆ ಮೊದಲು ಮಂಡ್ಯದಲ್ಲಿ ಕೇಸರೀಕರಣ ಆಗುವುದಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟವರು ಅಂತ. ಇಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಮೀ. ನೀವು ಯಾವಾಗ BJPಯ ಜೊತೆ ಸಂಬಂಧ ಬೆಳೆಸ್ತೀರಿ, ಕೇಸರಿ ಶಾಲನ್ನು ಹಾಕ್ಕೊಳ್ತೀರಿ, ಅದರ ಜೊತೆಗೆ ಧ್ವಜಸ್ತಂಭ, ದೇವಸ್ಥಾನ ಇಂಥದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ. ನೀವು ಆದ್ಯತೆ ಕೊಡಬೇಕಾದ್ದು ಮಂಡ್ಯದ ರೈತರ ಸಮಸ್ಯೆ ಬಗ್ಗೆ, ಅವರ ಬದುಕಿನ ಸಮಸ್ಯೆ ಬಗ್ಗೆ. ಸೊ ಹೆಚ್ಚು ನಿಷ್ಪಕ್ಷಪಾತವಾಗಿ ಜಾತೀಯತೆಯನ್ನು ಅಂಟಿಸಿಕೊಳ್ಳದಂತೆ ಇದ್ದ ಮಂಡ್ಯದ ಜನರನ್ನು ಮತ್ತೆ ಕೇಸರೀಕರಣದ ರಾಜಕಾರಣದತ್ತ ಎಳೆಯುವುದಕ್ಕೆ ಮೂಲ ಸ್ತಂಭ ಆದವರೇ ಕುಮಾರಸ್ವಾಮಿ. ಅದು ಈ ಧ್ವಜಸ್ತಂಭದ ಪೂಜೆ ಮಾಡುವ ಮೂಲಕ ಅವರೊಂದು ಮೆಸೇಜನ್ನು, ದೇವ್ರ ಪೂಜೆ ಮಾಡೋದು ತಪ್ಪಲ್ಲ, ಮನೆ ಒಳಗೆ ನೀವು ದೇವ್ರ ಪೂಜೆನೂ ಮಾಡಿ, ಯಾವುದೋ ದೈವರ ಸ್ತಂಭವನ್ನು
ವಿಸಿ ಪೂಜೆ ಮಾಡಿ ನೋ ಇಶ್ಯೂ. ಅದನ್ನು ಸಾರ್ವಜನಿಕವಾಗಿ ಮಾಡುವ ಮೂಲಕ ನೀವೊಂದು ಮೆಸೇಜ್ ಕೊಡೋದಕ್ಕೆ ಯತ್ನ ಮಾಡ್ತಿದ್ದೀರಿ, ಒಂದು ಸಂದೇಶ ಕೊಡೋದಕ್ಕೆ ಯತ್ನ ಮಾಡ್ತಿದ್ದೀರಿ. ಈ ಸಂದೇಶ ಯಾರಿಗೆ ಕೊಟ್ಟರು ಕುಮಾರಸ್ವಾಮಿಯವರು? ಯಾರು JDS ಕಾರ್ಯಕರ್ತರಿದ್ದರು ಹೆಗಲ ಮೇಲೆ ಹಸಿರು ಶಾಲನ್ನು ಹಾಕಿಕೊಂಡು ರೈತ ಧ್ವನಿ ವಿಧಾನಸೌಧವನ್ನು ಪಾರ್ಲಿಮೆಂಟನ್ನು ತಲುಪುವಂತೆ ಮಾಡಬಹುದಾದ ಶಕ್ತಿ ಹೊಂದಿದ್ದಂಥ ಜನಸಮುದಾಯವನ್ನು ನೀವು ಕೇವಲ ಧಾರ್ಮಿಕ ಕಾರಣಕ್ಕಾಗಿ ಅವರನ್ನು ಕೇಸರೀಕರಣಗೊಳಿಸ್ತಿದ್ದೀರಿ. ಸೊ ಕುಮಾರಸ್ವಾಮಿಯವರು ಇದೇನು ಈ ಧ್ವಜಸ್ತಂಭದ ಪೂಜೆ ಮಾಡಿದ್ರು, ಯಾವಾಗ ದೇವಸ್ಥಾನದ ಪೂಜೆ ಮಾಡಿದ್ರು, ಆ ಮೆಸೇಜ್ ಸಂದೇಶ ಎಲ್ಲೆಡೆಗೆ ಪಸರಿಸತೊಡಗಿತು. ಮಂಡ್ಯದ ಸುತ್ತಮುತ್ತ ಅದು ಪಸರಿಸುತ್ತಿದ್ದಂತೆಯೇ, ಸ್ಪ್ರೆಡ್ ಆಗ್ತಿದ್ದಂತೆಯೇ ಅವರ ಕಟ್ಟ ಅಭಿಮಾನಿಗಳು ಯಾರಿದ್ದಾರೆ, ಕುಮಾರಸ್ವಾಮಿಯವರು ಕಟ್ಟ ಅಭಿಮಾನಿಗಳಿದ್ದಾರೆ, ಅವ್ರನ್ನ ತಮ್ಮ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಕಾರ್ಯಕರ್ತರಿದ್ದಾರೆ. ಅವರ ಎಲ್ಲರ ಹೆಗಲ ಮೇಲೂ ಕೇಸರಿ ಶಾಲ್ ಬಂತು. ಯಾವಾಗ ಕುಮಾರಸ್ವಾಮಿಯವರ ಹೆಗಲ ಮೇಲೆ ಕೇಸರಿ ಶಾಲ್ ಬಂತೋ ಆವಾಗ. ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ. ರೈತ ಪರವಾಗಿ ಜನಪರವಾಗಿ ಇದ್ದಂಥ JDS ಕಾರ್ಯಕರ್ತರು ಸ್ಲೋಲಿ ಅವರು ಬದಲಾಗತೊಡಗಿದರು. ಅವರು ಧರ್ಮ ಕಾರಣ ಅಂತ ನಾನು ಹೇಳ್ತೀನಿ, ರಾಜಕಾರಣ ಜೊತೆಗೆ ಧರ್ಮ ಕಾರಣ ಅಂತ. ಈ ಧರ್ಮ ಕಾರಣದತ್ತ ಅವರು ಒಲವನ್ನು ತೋರಿಸತೊಡಗಿದರು. BJP ಸಂಘ ಪರಿವಾರದ ಕಾರ್ಯಕರ್ತರ ಜೊತೆ ಅವರ ಸಂಬಂಧ ಬೆಳೆಯತೊಡಗಿತು. ಅದು ಅಲ್ಟಿಮೇಟ್ಲಿ ಕೆರಗೋಡಿನಲ್ಲಿ ಸಾವಿರಾರು ಜನ ಕೇಸರಿ ಶಾಲು ಹಾಕಿಕೊಂಡು ಬಂದು ಅಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಆಗುವವರೆಗಿನ ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆದರು. ಅದಿಲ್ಲದಿದ್ದರೆ ಮಂಡ್ಯದಲ್ಲಿ ಈ ಕೇಸರಿ ರಾಜಕಾರಣ ಮತ್ತು ಧರ್ಮ ರಾಜಕಾರಣ ನಡೆಯುವ ಸ್ಥಿತಿನೇ ಇರಲಿಲ್ಲ. ಮಂಡ್ಯದ ಜನ ಯಾವತ್ತೂ ಕೂಡ ಧರ್ಮ ಕಾರಣವನ್ನು, ರಾಜಕೀಯಕ್ಕೆ ಧರ್ಮ ಬೆಳೆಸುವುದನ್ನು ಮಾಡಲೇ ಇಲ್ಲ. ಅವರು ಯಾವಾಗ ಕಾವೇರಿಯ ನೀರು ಬದಲು ಹೋರಾಟ ಮಾಡಿದರು, ಹಸಿರು ಶಾಲೆ ಹಾಕಿಕೊಂಡರು, ಭತ್ತ ಬೆಳೆದರು, ಕಬ್ಬು ಬೆಳೆದರು. ಅವರು ಆರ್ಥಿಕವಾಗಿ ಆಗ್ತಾ ಇದ್ದಂತೆ ರೈತರ ಹಿತಾಸಕ್ತಿಗಾಗಿ ಹೋರಾಟ ಮಾಡಿದ ಜನ ಸಮುದಾಯ. ಅವರಿಗೆ ನೀವು ಕೇಸರಿ ಶಾಲು ಮತ್ತು ಕಾಕಿ ಚಡ್ಡಿಯನ್ನು ಹಾಕಿಸಿದ್ರಿ. ಅವರ ನಿಜವಾದ ಸಮಸ್ಯೆ ಧರ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಜನ ವಾಸ್ತವದಿಂದ ಡೈವರ್ಟ್ ಆಗುವುದಿರುತ್ತಲ್ಲ, ಅದನ್ನು ಡೈವರ್ಟ್ ಮಾಡಲಾಯಿತು. ರೈತರ ಮೂಲಭೂತ ಸಮಸ್ಯೆ, ಅದರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಇರುವ ಬೇರೆ ಬೇರೆ ರೀತಿಯ ಸಮಸ್ಯೆಗಳೇನಿವೆ, ಅದರಿಂದ ಅವರು ಹನುಮಧ್ವಜ, ಹನುಮಂತ, ರಾಮ ಹಾಗೂ ಮುಸ್ಲಿಂ ವಿರೋಧ, ಆ ದಿಕ್ಕಿಗೆ ಅವರನ್ನು ತಂದು ನಿಲ್ಲಿಸಲಾಗ್ತಿದೆ. ಇದು ಒಬ್ಬ ರೈತ ಪರ ನಾಯಕ ಮಾಡುವ ಕೆಲಸ ಅಲ್ಲ. ಅದರಂತೆ ಗ್ರಾಮ ವಾಸ್ತವ್ಯದಂಥ ಕಾರ್ಯಕ್ರಮವನ್ನು ನೀಡಿ ರೈತರಿಗೆ ಹತ್ತಿರವಾಗಿದ್ದ ಒಬ್ಬ ನಾಯಕ ಇವತ್ತು ಕೇಸರಿ ಶಾಲಿನ ಮೋಹಕ್ಕೆ ಒಳಗಾಗಿದ್ದು ರಾಜಕೀಯ ಕಾರಣಕ್ಕಾಗಿ ಮತ್ತು ಮೂಲ ತತ್ವ ಸಿದ್ಧಾಂತಗಳನ್ನು ಬಿಟ್ಟಿದ್ದು ಕರ್ನಾಟಕದ ರಾಜಕೀಯದ ಅತಿ ದೊಡ್ಡ ದುರಂತ ಅಂತ ನನಗೆ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ದೇವೇಗೌಡರ ಕುಟುಂಬದ ವೈಯಕ್ತಿಕ ದುರಂತ, ರಾಜ್ಯ ರಾಜಕಾರಣದ ದುರಂತ ಅದು. ಹಾಗೆಯೇ ಮಂಡ್ಯದ ಜನತೆಯನ್ನು ತೆಗೆದುಕೊಂಡು ಹೋಗಿ ನೀವು ಅವರನ್ನು ಈ ಧರ್ಮ ರಾಜಕಾರಣ ಮತ್ತು ರಾಜಕಾರಣಕ್ಕೆ ಧರ್ಮವನ್ನು ಬಳಸುವ ಕಾಲಾಳುಗಳನ್ನಾಗಿ ಅಲ್ಲಿಯ ಜನರನ್ನು ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಲಾಭ ಆಗ್ಬೋದು ಕುಮಾರಸ್ವಾಮಿಯವರೇ, ರಾಜಕೀಯವಾಗಿ ನೀವು ಗೆಲ್ಲೋದಕ್ಕೆ ಯತ್ನ ಮಾಡ್ಬೋದು, BJP ನಿಮ್ಮನ್ನು ಮಂತ್ರಿಯನ್ನು ಮಾಡ್ಬೋದು. ಆದರೆ ಒಟ್ಟಾರೆಯಾಗಿ ಒಂದು ಧರ್ಮ ನಿರಪೇಕ್ಷ ಸಮುದಾಯ, ಎಂದೂ ಕೂಡ ಧರ್ಮವನ್ನು ರಾಜಕೀಯಕ್ಕೆ ಬೆರೆಸದ ಮತದಾರರು ಮಂಡ್ಯದ ಜನ, ಅವರನ್ನು ತೆಗೆದುಕೊಂಡು ಹೋಗಿ ಧರ್ಮದ ದುರಂತದಲ್ಲಿ ಅವರನ್ನು ಮುಳುಗಿಸ್ತಿದ್ದೀರಿ. ಇದು ಈಸಿಯಾಗಿ ಸುಲಭವಾಗಿ ನೀವು ಮಾಡಿಬಿಡ್ಬೋದು, ಆದರೆ ಇದರ ಪರಿಣಾಮ ದೀರ್ಘಕಾಲೀನ ಆಗಿರುತ್ತೆ. ಯಾವಾಗ ಧರ್ಮದ ಅಪೀಮಿಗೆ ಒಳಗಾಗ್ತಾರೆ ಜನ ಸಮುದಾಯ, ಆಗ ಅದರಿಂದ ಹೊರಕ್ಕೆ ಬರುವುದು ಸುಲಭ ಅಲ್ಲ. ಎಲ್ಲ ಚಟಗಳ ಹಾಗೆ, ಅದು ಸಿಗರೇಟ್ ಸೇದುವುದರಿಂದ ಹಿಡಿದು ನನಗೆ ಬೀಡ ಹಾಕೋದ್ರಿಂದ ಹಿಡಿದು ಗುಂಡು ಹಾಕೋದ್ರಿಂದ ಹಿಡಿದು ಇಂತಹ ಚಟಗಳೇನಿವೆ, ಅದು ಒಮ್ಮೆ ಆ ಚಟಗಳನ್ನು ಮಾಡಿದರೆ ಬಿಡೋದು ಕಷ್ಟ. ಧರ್ಮ ಕೂಡ ಹಾಗೆಯೇ. ಧರ್ಮ ವೈಯಕ್ತಿಕವಾಗಿರಬೇಕಾದದ್ದು ಬೀದಿಗೆ ಬಿದ್ದರೆ ಅದನ್ನು ತಂದು ಹಾಕಿದರೆ ಅಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ, ಸಾವು ರಕ್ತಪಾತಗಳಾಗ್ತವೆ. ಈ ಜವಾಬ್ದಾರಿ ಕುಮಾರಸ್ವಾಮಿಯವರಿಗೆ ಇರಬೇಕಾಗಿತ್ತು.
ಕುಮಾರಸ್ವಾಮಿಯವರ ಈ ನಡವಳಿಕೆ ಏನಿದೆ ಅವರನ್ನು ಸುಮಾರು 3 ದಶಕಗಳಿಂದ ವೈಯಕ್ತಿಕವಾಗಿ ಬಲ್ಲ ನನ್ನಂಥವರಿಗೆ ಭಾಳ ದುಃಖದ, ಬೇಸರದ, ನೋವಿನ ವಿಚಾರ ಅಂತ ಹೇಳ್ತಾ ಈ ನ್ಯೂಸ್ ಆ್ಯಂಡ್ ವ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.